ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಲೈವ್ ಬಂದಂತಹ ಉದ್ದೇಶ, ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದೆ. ಕಾಲೇಜುಗಳಲ್ಲಿ ಇವತ್ತು ಕನ್ನಡಿಗರಿಗೆ ಪ್ರವೇಶಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಅಂದರೆ ಅಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಇದರ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ಸರ್. ಇವತ್ತು ಖಾಸಗಿ ಕಾಲೇಜುಗಳಲ್ಲಿ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ಇವತ್ತು ಓದಲಿಕ್ಕೆ ಸೀಟ್ಗಳು ಸಿಗ್ತಾ ಇಲ್ಲ, ಎಲ್ಲ ಹೊರ ರಾಜ್ಯದವರಿಗೆ ಕೊಡ್ತಾ ಇದ್ದಾರೆ ಎಂಬಂತಹ ನಿಟ್ಟಿನಲ್ಲಿ ಅನೇಕ ಫೋನ್ ಕರೆಗಳು ಬಂದಿದ್ದಾವೆ. ಮತ್ತು ಕೆಲವೊಂದು ಕಡೆ ಸೀಟ್ ಇಲ್ಲ ಸರ್, ಸೀಟ್ ಕೊಡಿಸಿ ಸರ್ ಅಂತಲೂ ಹೇಳಿದ್ದಾರೆ. ಇವತ್ತು ಕ್ರೈಸ್ತ್ ಇರ್ಬೋದು, ಕ್ರೈಸ್ತ್ ಕಾಲೇಜ್ ಇರ್ಬೋದು, ಸೆಂಟ್ ಫಿಲೋಮಿನಸ್ ಇರ್ಬೋದು, ಸೆಂಟ್ ಜೋಸೆಫ್ ಇರ್ಬೋದು, ಈ ಥರ ಅನೇಕ ಕಾಲೇಜುಗಳಲ್ಲಿ ಇವತ್ತು ಇನ್ನೂ ಅನೇಕ ಕಾಲೇಜುಗಳಲ್ಲಿ ಇವತ್ತು ಹೊರ ರಾಜ್ಯದವರಿಗೆ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ ಓದಲಿಕ್ಕೆ. ದಯವಿಟ್ಟು ಇದ್ರ ಬಗ್ಗೆ ಯಾರಾದರೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಂತಹ ಕಾಲೇಜುಗಳಲ್ಲಿ ಸರ್ ನಮಗೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇಲ್ಲ, ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇಲ್ಲ ಎಂಬ ಏನಾದರೂ ಸಂದೇಶವನ್ನು ನಮಗೆ ಕೊಟ್ಟಿದೆ ಆದರೆ ಆಯಾ ಕಾಲೇಜುಗಳಿಗೆ ನಮ್ಮ ಒಂದು ತಂಡ ಬಂದು ಮಾತಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಅಷ್ಟಕ್ಕೂ ನಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ದರೆ ಆಯಾ ಶಾಲಾ ಕಾಲೇಜುಗಳ ವಿರುದ್ಧ ಒಂದು ಪ್ರತಿಭಟನೆಗೂ ಸಹ ಕರೆಯನ್ನು ಕೊಡಬೇಕಾಗ್ತದೆ. ದಯವಿಟ್ಟು ಇವತ್ತು 100 ಸೀಟ್ ಇರತಕ್ಕಂತಹ ಜಾಗದಲ್ಲಿ ಸಾವಿರಾರು ಅಪ್ಲಿಕೇಶನ್ಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಭರವಸೆ ಮೇಲೆ ನಮ್ಮ ವಿದ್ಯಾರ್ಥಿಗಳು ನಮಗೆ ಸಿಗ್ಬೋದು ಅಂದ್ಬಿಟ್ಟು ಬೇರೆ ಕಾಲೇಜುಗಳಿಗೆ ಹೋಗದೆ ಇದೇ ಕಾಲೇಜಲ್ಲಿ ಸಿಗ್ಬೋದು ಎಂಬಂತಹ ಒಂದು ಆಸೆಯಿಂದ ಇರ್ತಾರೆ. ಅವರಿಗೆ ಸೀಟುಗಳು ಲಭ್ಯವಿಲ್ಲದೆ ಕೊನೆಗೆ ಮನೆಯಲ್ಲೇ ಇರತಕ್ಕಂತಹ ಪರಿಸ್ಥಿತಿಗೂ ಸಹ ಬರ್ತಾ ಇದ್ದಾರೆ. ಇವತ್ತು 1 ಲಕ್ಷ, 2 ಲಕ್ಷ, 3 ಲಕ್ಷ ಇರ್ತಕ್ಕಂತಹ ಸೀಟುಗಳು ಇವತ್ತು ಈ ಹೊರರಾಜ್ಯದವರ ಅವಳಿಯಿಂದ 15 ಲಕ್ಷ ಗಂಟೆ ಹೋಗ್ತಾ ಇದೆ ಅಂತೆ. ಇವತ್ತು ಕ್ರೈಸ್ಟ್ ಕಾಲೇಜಲ್ಲಿ ಲಾ ಓದಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನನಗೆ ಸಿಗುತ್ತೆ ಎಂಬಂತಹ ನಿಟ್ಟಿನಲ್ಲಿ ಆಶಾಭಾವನೆಯಿಂದ ಇರತಕ್ಕಂತಹ ಇವತ್ತು ಮಕ್ಕಳು ಕೊನೆಗೆ ಇವತ್ತು ಆ ಎಲ್ಲ ಸೀಟ್ಗಳು ಇವತ್ತು ಹೊರರಾಜ್ಯದವರ ಪಾಲಾಗ್ತಾ ಇದೆ. ದಯವಿಟ್ಟು ಇದಕ್ಕೆ ಒಂದು ನಾಂದಿ ಆಡಬೇಕು. ಇಡೀ ಕನ್ನಡ ಪರ ಹೋರಾಟಗಾರರು ಒಂದು ತಂಡವನ್ನು ಕಟ್ಟಿಕೊಂಡು ಆಯಾ ಕಾಲೇಜುಗಳು, ಯಾವ್ಯಾವ ಕಾಲೇಜುಗಳಲ್ಲಿ ಇವತ್ತು ಕನ್ನಡದ ಮಕ್ಕಳಿಗೆ ಓದಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ವೋ ಮತ್ತು ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾ ಇದ್ದಾರೋ ಅಂತಹ ಕಾಲೇಜುಗಳಿಗೆ ಹೋಗಿ ಸೌಜನ್ಯದ ಒಂದು ಭೇಟಿ ಮಾಡಿ ಸೌಜನ್ಯದಿಂದ ಆಯಾ ಆಡಳಿತ ಮಂಡಳಿಯವರ ಜೊತೆ ಮಾತುಕತೆಗಳನ್ನು ನಡೆಸಿ ಬರುವಂತಹ ನಿಟ್ಟಿನಲ್ಲಿ ಒಂದು ತಂಡವನ್ನು ರಚನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾಲೇಜು ವಿದ್ಯಾರ್ಥಿಗಳು ಸರ್ ಇಂಥ ಕಾಲೇಜಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡ್ತಾ ಇಲ್ಲ ಎಂಬಂತಹ ನಿಟ್ಟಿನಲ್ಲಿ ಏನಾದರೂ ನಮಗೆ ಒಂದು ಸಂದೇಶಗಳನ್ನು ಕಳಿಸಿದ್ದೆ ಆದರೆ ಆಯಾ ಕಾಲೇಜುಗಳಿಗೆ ಬಂದು ಮಾತಾಡುವಂತಹ ಕೆಲಸ ಮಾಡ್ತೀವಿ. ಸಾಧ್ಯವಾದರೆ ನಿಮ್ಗೆ ಏನಾದರೂ ಅಲ್ಲಿ ಓದಲಿಕ್ಕೆ ಸೀಟ್ಗಳು ಸಿಗಲಿಲ್ಲ ಅಂದರೆ ಅದಕ್ಕೂ ಸಹ ಪ್ರಯತ್ನ ಪಡ್ತೀವಿ. ಅದು ಒಂದು ಬಾರಿ ಮಾತಾಡೋ ತನಕ ನಾವು ಯಾವುದೂ ಗ್ಯಾರಂಟಿಯನ್ನು ಹೇಳಲಿಕ್ಕಾಗಲ್ಲ. ಆದರೂ ಪ್ರಯತ್ನ ಪಡುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಾದರೂ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡಲಿ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಸೌಜನ್ಯದ ಭೇಟಿಯನ್ನು ಅಥವಾ ಪ್ರತಿಭಟನೆಗೂ ಸಹ ನಾವು ಕರೆಯನ್ನು ಬೇಕಾದರೂ ಸಹ ಕೊಡ್ತೀವಿ. ಆದರೆ ಪ್ರತಿಭಟನೆ ಮಾಡ್ತೀವಿ. ಆ ಪ್ರತಿಭಟನೆಯಲ್ಲಿ ಯಾರಿಗೆ ಆ ಒಂದು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳ ಎದುರಿಸ್ತಾ ಇರ್ತಕ್ಕಂಥವ್ರು ಒಬ್ಬರು ಸಹ ಬಂದು ಹೋರಾಟಗಳಲ್ಲಿ ಭಾಗಿಯಾಗಲ್ಲ. ಬರೀ ಹೋರಾಟಗಾರರೇ ಮಾಡಬೇಕು ಹೋರಾಟ ಅನ್ನೋದಾದರೆ ಭಾಳ ಕಷ್ಟ ಆಗ್ತದೆ. ಇವತ್ತು ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಅದರಲ್ಲಿ ನೊಂದವಂಥವರು, ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು, ಆ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥವ್ರು ಬಂದು ಹೋರಾಟಗಳಲ್ಲಿ ಭಾಗಿಯಾಗಿದೆ ಆದರೆ ಆ ಹೋರಾಟಕ್ಕೆ ಒಂದು ಅರ್ಥ ಸಿಗುತ್ತೆ. ಆ ಹೋರಾಟ ಕೊನೆಗೆ ಎಲ್ಲೋ ಒಂದು ಕಡೆ ಒಳ್ಳೆಯ ಯಶಸ್ಸಿನೊಂದಿಗೆ ಮುಕ್ತಾಯ ಆಗ್ತದೆ. ದಯವಿಟ್ಟು ನಾಳೆ ಸೋಮವಾರ ಕ್ರೈಸ್ತ್ ಕಾಲೇಜಿಗೆ ಒಂದಷ್ಟು ಕನ್ನಡ ಪರ ಹೋರಾಟಗಾರರು ಹೋಗಿ ಮಾತುಕತೆಯನ್ನು ಮಾಡಬೇಕಂತ ಇದ್ದೀವಿ. ಈಗಾಗಲೇ ಕ್ರೈಸ್ತ್ ಕಾಲೇಜಲ್ಲಿ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಎಂಬಂತಹ ಕೂಗು ಕೇಳ್ತಾ ಇದೆ. ಈಗಾಗಲೇ ಅಲ್ಲಿನ PRO GO ಅವರ ಬಳಿ ಮಾತಾಡಿದ್ದೀವಿ.
ಸಾಧ್ಯವಾದರೆ ಸೋಮವಾರ ಒಂದಷ್ಟು ಕನ್ನಡದ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಕಾರ್ಮಿಕ ಪರ ಹೋರಾಟಗಾರರು ಎಲ್ಲರೂ ಒಟ್ಟಿಗೆ ಯಾರ್ಯಾರು ಬರ್ತಾರೋ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಸೋಮವಾರ ಕ್ರೈಸ್ಟ್ ಕಾಲೇಜ್ಗೆ ಹೋಗ್ಬೇಕಂತಿದ್ದೀವಿ. ಸಾಧ್ಯವಾದರೆ ನಾನು ಹೇಳ್ತೀನಿ ಯಾವ ಸಮಯ ಅಂತ. ಎಲ್ಲ ಹೋರಾಟಗಾರರು ಬನ್ನಿ. ಮುಂದಿನ ಈ ವರ್ಷ ಆಗಲಿಲ್ಲ ಅಂದರೂ ಸಹ ಮುಂದಿನ ವರ್ಷದ ಮಕ್ಕಳಿಗೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಸಿಗಲಿ ಎಂಬಂತಹ ನಿಟ್ಟಿನಲ್ಲಿ, ಯಾಕಂದರೆ ಈಗ ಸಮಯ ಮೀರೋಗಿದೆ. ಈಗಾಗಲೇ ತರಗತಿಗಳು ಸಹ ಪ್ರಾರಂಭ ಆಗಿಬಿಟ್ಟಿದ್ದಾವೆ. ಹೆಚ್ಚಿನ ಬೇಡಿಕೆ ಇದ್ದರೂ ಅಲ್ಲಿ ಸೀಟ್ಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಪರಭಾಷಿಕರು ಬಂದು ಆಕ್ರಮಿಸ್ಕೊಂಡಿದ್ದಾರೆ. ಆ ಪರಭಾಷಿಕರನ್ನು ತಡೆಗಟ್ಟುವ ತನಕ ಕನ್ನಡಿಗರಿಗೆ ಎಲ್ಲ ವಲಯಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಈ ಥರ ಒಂದು ಸೌಲಭ್ಯಗಳು, ಕೆಲಸ ಇರಲಿ, ಓದೋದಕ್ಕಾಗಲಿ ಯಾವುದರಲ್ಲೂ ಕನ್ನಡಿಗರಿಗೆ ಆದ್ಯತೆ ಸಿಗೋದಿಲ್ಲ ಎಂಬಂತಹ ಭಾವನೆ ಎಲ್ಲರಲ್ಲೂ ಮೂಡಿದೆ. ಆದರೂ ಸಹ ಸುಮ್ಮನೆ ಕುಳಿತುಕೊಳ್ಳೋದು ಬೇಡ, ಹೋರಾಟಗಾರರು ಪ್ರಯತ್ನ ಮಾಡಬೇಕು. ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ನಾವು ಮಾಡೋಣ. ನಾವು ಸೋಮವಾರ ಏನಾದರೂ ಕ್ರೈಸ್ತ ಕಾಲೇಜ್ಗೆ, ಕ್ರೈಸ್ತ ಸಂಸ್ಥೆಗೆ ಹೋಗೋದಾದರೆ ಹೇಳ್ತೀನಿ, ಒಂದಷ್ಟು ಹೋರಾಟಗಾರರು ಜೊತೆಗೆ ಬನ್ನಿ, ಹೋಗಿ ಮಾತುಕತೆಯನ್ನು ಮಾಡೋಣ. ಮುಂದಿನ ದಿನಗಳಲ್ಲಾದರೂ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಡಲಿ ಎಂಬುದೇ ಈ ಒಂದು ಭೇಟಿಯ ಉದ್ದೇಶ ಅಷ್ಟೇ. ನಮಸ್ಕಾರ. ಹಾಗೆ ಮೊನ್ನೆ ಇನ್ನೊಂದು ಲೈವಲ್ಲಿ ಮಾತಾಡೋಣ.